ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಸಂಬಂಧಪಟ್ಟಂತೆ ಪ್ರತಿ ವರ್ಷ ವಿಶ್ವ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದರ ಅಂಗವಾಗಿ ಈಗಾಗಲೇ ಜಿಲ್ಲಾಡಳಿತದಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. 2 ಸಭೆಗಳನ್ನು ಮಾಡಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲೂ ಕೂಡ ಶಾಸಕರನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕರೆದು ಈಗಾಗಲೇ ಸಿದ್ಧತೆಗಳ ಬಗ್ಗೆ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಸೊ 23ನೇ ತಾರೀಕಿಂದಲೂ ಕೂಡ ಪ್ರಾರಂಭವಾಗುತ್ತೆ. ಬಹಳ ಮುಖ್ಯವಾಗಿ ವೈರಮುಡಿ ಬ್ರಹ್ಮೋತ್ಸವ ಇದೇ ಮಾರ್ಚ್ 28ನೇ ತಾರೀಕು ನಡೀತಕ್ಕಂಥದ್ದು. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಇತ್ತೀಚೆಗೆ ಕಳೆದ 2 ದಿವಸಗಳಿಂದ ವಾಟ್ಸಪ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಾನ್ಸರ್ಶಿಪ್ಪನ್ನು ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಯಾಗಿ ಸ್ಪಷ್ಟವಾದಂಥ ಸ್ಪಷ್ಟೀಕರಣವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೆಲವು ದೇವಾಲಯದ ಭಕ್ತಾದಿಗಳು ದಾನಿಗಳು ನಾವಾಗೆ ಕೆಲವು ಅಂಶಗಳನ್ನು ಒಳಗೊಂಡಂತೆ ನಾವು ಸ್ಪಾನ್ಸರ್ಶಿಪ್ನ ವಹಿಸ್ಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಕೊಟ್ಟಿದ್ದಾರೆ. ಈ ವರ್ಷ ಹೊಸದಾಗಿ ವ್ಯವಸ್ಥಾಪನಾ ಸಮಿತಿಯವರು ನೇಮಕ ಆಗಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯವರು ಅವರ ನೇತೃತ್ವದಲ್ಲಿ ಸ್ಪಾನ್ಸರ್ನ ತೆಗೆದುಕೊಳ್ಳಿಕ್ಕೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಗಮನಕ್ಕೆ ಬಂದ ಮೇಲೆ ಯಾವುದೇ ಆಹ್ವಾನ ಪತ್ರಿಕೆ ಇನ್ವಿಟೇಷನ್ ಇನ್ನೂ ಕೂಡ ಪ್ರಿಂಟ್ ಆಗಿಲ್ಲ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರತಕ್ಕಂಥ ಇನ್ವಿಟೇಷನು ಅಧಿಕೃತ ಅಲ್ಲ. ಹಾಗಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನ್ನ ಗಮನಕ್ಕೆ ಬಂದ ಮೇಲೆ ನಮ್ಮ ತಾಲೂಕು ಟೆಂಪಲ್ನ ಇಒರು ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ, ಅವರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಏನಂತೇಳಿದರೆ, ಸ್ಪಾನ್ಸರ್ ಕೊಡ್ತಕ್ಕಂಥವ್ರು ಯಾರು ಭಕ್ತಾದಿಗಳು ದಾನಿಗಳು ಮುಂದೆ ಬರ್ತಾರೆ ಅವರು ಕೊಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಕೊಡಬಹುದು. ಅದಕ್ಕೆ ಅಧಿಕೃತವಾದಂಥ ಪತ್ರವನ್ನು ಕೊಡಬೇಕು, ಸೂಕ್ತವಾದಂಥ ಅನುಮತಿಯನ್ನು ತಗೋಬೇಕು. ಆ ಅನುಮತಿಯ ಕೊಟ್ಟು ಅವರು ಕೊಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಕೊಡಲಿ. ಆದರೆ ಅವರ ಹೆಸರುಗಳನ್ನು ನಾವು ಇನ್ವಿಟೇಷನಲ್ಲಿ ಹಾಕೋದಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಅದ್ರ ಪ್ರಕಾರನೇ ಈಗ ಅವರು ಇನ್ವಿಟೇಷನ್ನ ಪ್ರಿಂಟ್ ಮಾಡಿದ್ದಾರೆ. ಪ್ರಾಯಶಃ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರ್ತಕ್ಕಂಥ ಇನ್ವಿಟೇಷನ್ನು ಅನಧಿಕೃತ ಇನ್ವಿಟೇಷನ್ ಆಗಿದೆ. ಅದು ಯಾರೋ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥ ಅಂಶ ಅಂತ ನಮಗೆ ಗಮನಕ್ಕೆ ಬಂದಿದೆ. ಅಧಿಕೃತವಾದಂಥ ಇನ್ವಿಟೇಷನ್ಸನ್ನು ನಾವು ಈಗಾಗಲೇ ನಮ್ಮ ಈವರೆಗೂ ಕೂಡ ಹೇಳಿದ್ದೇನೆ. ಇವತ್ತು ಪ್ರಿಂಟಾಗಿ ಬರ್ತಾ ಇದೆ. ನೆನ್ನೆನೂ ಕೂಡ ಪ್ರಿಂಟಿಗೆ ಕಳಿಸಿದ್ದಾರೆ. ಯಾರಾದರೂ ಭಕ್ತಾದಿಗಳು ದಾನಿಗಳು ಯಾವುದೇ ದೇವಾಲಯಕ್ಕೆ, ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ದೇವಾಲಯಕ್ಕೆ ಸ್ಪಾನ್ಸರ್ ಕೊಡಲಿಕ್ಕೆ ಇಚ್ಛೆ ಪಟ್ಟರೆ ನಿಯಮದಲ್ಲಿ ಅವಕಾಶ ಇದೆ. ಅವ್ರ ಪತ್ರವನ್ನು ಕೊಡಬೇಕು, ನಾವು ಪರಿಶೀಲನೆ ಮಾಡ್ತೀವಿ, ನಾವು ಸೂಕ್ತ ಅನುಮತಿಯನ್ನು ಕೊಡ್ತೇವೆ. ನಂತರ ಅವರು ಕೊಡಲಿಕ್ಕೆ ಅವಕಾಶ ಇದೆ, ಕೊಡ್ಬೋದು. ಆದರೆ ಇನ್ವಿಟೇಷನ್ ನಾವು ಯಾರ ಹೆಸರನ್ನು ಹಾಕೋದಿಲ್ಲ. ಅಲ್ಲ, ಈ ವರ್ಷವೂ ಸರ್ಕಾರನೇ ಮಾಡ್ತಾ ಇರೋದು. ಸ್ಪಾನ್ಸರ್ಶಿಪ್ಪನ್ನು ಬೇರೆ ಬೇರೆ ಇನ್ನೂ ಕೂಡ ವಿಜೃಂಭಣೆಯಿಂದ ಮಾಡಲಿಕ್ಕೆ ಬೇರೆ ಬೇರೆ ಅಂಶಗಳಿಗೆ ನಾವು ವಹಿಸ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ. ಆದರೆ ಏನು ಪ್ರತಿ ವರ್ಷ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಡಿತವನ್ನು ನಾವು ಮಾಡಿಲ್ಲ. ಟೆಂಪಲಿಂದ ದೇವಾಲಯದಿಂದ 35 ಲಕ್ಷ ಬಜೆಟ್ನಲ್ಲಿ ಇಡಲಾಗಿದೆ. ಪ್ರತಿ ವರ್ಷ ಯಾವ್ಯಾವುದಕ್ಕೆ ವೆಚ್ಚವನ್ನು ಭರಿಸ್ತೇವೆ ಅಂತೇಳಿ ಕ್ರಿಯಾಯೋಜನೆ ಅನುಮೋದನೆ ಆಗಿರುತ್ತೆ. ಜೊತೆಗೆ ಪ್ರತಿ ವರ್ಷ ಸರ್ಕಾರದಿಂದ ವಿಶೇಷವಾದಂಥ ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಲಾಸ್ಟ್ ಬಾರಿ ಕಳೆದ ವರ್ಷ 1.5 ಕೋಟಿ ವಿಶೇಷ ಅನುದಾನ ಬಂದಿದೆ. ಈ ವರ್ಷವೂ ಕೂಡ ವಿಶೇಷ ಅನುದಾನ 1 ಕೋಟಿಗೆ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ. ಒಟ್ಟು 1,35 ಲಕ್ಷವನ್ನು ಸರ್ಕಾರವೇ ಭರಿಸಿ, ವೆಚ್ಚವನ್ನು ಭರಿಸಿ ನಾವು ಇಂಥ ಒಂದು ವೈರಮುಡಿ ಉತ್ಸವವನ್ನು ಮಾಡಬೇಕಾದ್ರೆ ನಾವು ಸ್ಪಾನ್ಸರನ್ನು ಯಾರನ್ನು ಕೂಡ ಕೇಳಿ ಹೋಗಿಲ್ಲ. ಸ್ಪಾನ್ಸರ್ ನಮಗೆ ಅವಶ್ಯಕತೆ ಇಲ್ಲ. ಆದರೂ ಭಕ್ತಾದಿಗಳೇ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಯಾವುದಾದ್ರೂ ಅಂಶವನ್ನು ಒಪ್ಕೊಳ್ತೀವಿ ಅಂತ ಅವರು ಲಿಖಿತವಾಗಿ ಕೊಟ್ಟರೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಬಟ್ ಇನ್ವಿಟೇಷನ್ ಅವರ ಹೆಸರು ಹಾಕಲ್ಲ. ಹಾಗಾಗಿ ಸರ್ಕಾರದ ವತಿಯಿಂದಲೇ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಸರ್ಕಾರ ಏನು ಅನುದಾನವನ್ನು ವಿಶೇಷ ಅನುದಾನ ಕೊಡ್ತಾ ಇದೆ ಅದೇ ಅನುದಾನವನ್ನೇ ಬಳಸ್ಕೊಂಡೇ ಮಾಡ್ತಾ ಇದ್ದೀವಿ. ಈಗ ನಾನು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆಂದರೆ ಅಧಿಕೃತವಾಗಿ ಇನ್ವಿಟೇಷನು ನಮ್ಮ ಕಚೇರಿಗೆ ಬಂದು ಅನುಮೋದನೆ ಆಗದೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂದರೆ ಯಾರೋ ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಇಂಥ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಭಾಗಿಯಾದರೆ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ತೇವೆ. ಇದು